ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನಿನ್ನೆ ಎಗ್ ಫ್ರೈಡ್ ರೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಶಾರ್ಟ್ಸ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲ ಓಕೆ. ಮತ್ತು ಇವತ್ತು ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ವಿತ್ ದುಪ್ಪಟ್ಟ ರೆಡ್ ಕಲರಲ್ಲಿ. ಈ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ನಿಮಗೂ ಯಾರಿಗಾದರೂ ಈ ಕಾಂಬಿನೇಷನ್ ಇಷ್ಟ ಆಗಿದ್ದರೆ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇವತ್ತು ಯಾಕೆ ನಾನು ಸ್ವಲ್ಪ ಸ್ಪೆಷಲಾಗಿ ರೆಡಿಯಾಗಿದ್ದೀನಿ ಅಂದರೆ, ನಮಗೆ ಸೆಕೆಂಡ್ ಬ್ಯಾಚ್, ನಾವು ಫಸ್ಟ್ ಬ್ಯಾಚ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ಸೆಕೆಂಡ್ ಬ್ಯಾಚಿನವರು ನಮಗೆ ಸೆಂಡ್ ಆಫ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಬಟ್ ಇವಾಗಲೇ ನಾನು ಅಲ್ಲಿಂದ ಹೊರಗೆ ಬರ್ತಾಯಿಲ್ಲ, ನನಗಿನ್ನೂ ತುಂಬ ವರ್ಕ್ಸ್ ಇದೆ. ಬಟ್ ಅವ್ರು ಇವಾಗ ಇಟ್ಕೊಂಡಿರೋದ್ರಿಂದ ಹೀಗೆ ರೆಡಿಯಾಗಿ ನಿಂತಿದ್ದೀನಿ. ಇವತ್ತು 10 o'clock ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಯೂಶ್ವಲಿ ನಾನು ರೀಚ್ ಆಗೋದೇ 11:15. ನೋಡೋಣ, ಇವಾಗ ಮೇಕೇರಿಯಲ್ಲಿ ಯಾವುದಾದ್ರೂ ಬಸ್ ಸಿಕ್ಕಿದ್ರೆ ಹತ್ಕೊಂಡು 10 o'clock ರೀಚ್ ಆಗೋಂಗೆ ಆಗಲಿ ಅಂತ. ಮತ್ತು ಏನಂದರೆ ಒಂದು ಸ್ವಲ್ಪ ಖುಷಿ ಆಗ್ತಿದೆ ನನಗೆ ಸೆಂಡ್ ಆಫ್ ಇಟ್ಕೊಂಡಿರೋದು. ಏನಾದರೂ ಹೇಳಕ್ಕೆ ಕರೆದ್ರೆ ಎಲ್ಲ ಹೇಳ್ಬಿಡ್ಬೋದಲ್ವಾ. ನನಗೆ ತುಂಬ ಇಷ್ಟ, ಭಾಷಣ ಮಾಡೋಕ್ಕೆ ತುಂಬ ಇಷ್ಟ. ಅದಕ್ಕೆ ಕರೆದ್ರೆ ನನಗೇನು ಅನಿಸುತ್ತೆ ಅದನ್ನೆಲ್ಲ ಹೇಳಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಇವತ್ತು ನೆರವೇರ್ತಾ ಇದೆ. ಹಾಗೆ ಇಂಥ ಶ್ರೇಯಾಂಶ್ ಕೇಳ್ತಾ ಇದ್ದಾನೆ, ದಿವ್ಯಾ ಎಲ್ಲಿಗೆ ಹೊರಟಿದೆ ಅಂತ. ನಾನು ಅವನ್ನ ಬಿಟ್ಟು ಎಲ್ಲಿಗಾರು ಹೋಗ್ಬಿಡ್ತೀನಿ ಅಂತ. ಈಗ ಪ್ರಮೋದ್ ಅವ್ರು ರೆಡಿ ಆಗ್ತಿದ್ದಾರೆ. ಇವತ್ತು ಪ್ರಮೋದ್ ಅವ್ರ ಜೊತೆ ಹೋಗ್ತಿಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಈಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ. ನೋಡಿ ನಮ್ಮ ರಾಕಿ ರಿಂಪ ತಿನ್ನಮ್ಮ, ಇಡ್ಲಿ ತಿನ್ನ. ಇಡ್ಲಿ ತಿನ್ನಲ್ವಾ ನೀವು? ಬೇರೆ ಏನೂ ಮಾಡಿಲ್ಲ, ಇಡ್ಲಿನೇ ಇರೋದು ನಮಗೂ. ತಿನ್ನೋಳು, ಅದು ತಿನ್ನಂಗ ನಿಂಗೆ ವ್ಯಾಂಡೆ. ನಾನು ಇವಾಗ ನೋಕು ರಿಂಪಕ್ಕೆ ಕೊಡ್ಕೊ. ರಿಂಪ ಕೊಡ್ಕಟ್ಟೆ, ತಿನ್ನು ಬಿನೆ. ತಿನ್ನು, ಬೇಡ ಅಂತೆ. ರಿಂಪಗೆ ಕೊಡೋಣ ಹಾಗಾದರೆ. ರಿಂಪ ಕ್ಯಾಚ್. ಯಾರು ಮಗನೇ ಅದು? ರಾಕಿ. ಅವನು ತಿನ್ನಲ್ಲ ನೋಡಿ, ತಿನ್ನೋ ಥರ ನಾಟಕ ಮಾಡ್ತಾನೆ. ಇವಾಗ ತಿಂದ. ನೀಟಾಯಿಟ್ಟು ಇಡು ಸನ್ನಿ, ಮೇಲಕ್ಕಿಡನು. ಎಷ್ಟು ಮುದ್ದಿದ್ದಾರೆ ನೋಡಿ ಇವರಿಬ್ಬರು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋಣ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಸಾಂಬಾರು, ಹಾಗೆ ನೆನ್ನೆ ಮಾಡಿದ್ದು ಎಗ್ ಫ್ರೈಡ್ ರೈಸ್ ಸ್ವಲ್ಪ ಸೈಡಿಗೆ ಹಾಕ್ಕೊಂಡಿದ್ದೀನಿ. ಬಾಯ್. ಇದೇನು ಇದೆಲ್ಲ ಜ್ಯೂಸ್ಕೊಂಡು ಬರೋಣ? ಸರಿ, ಬಾಯ್. ಅಮ್ಮ ಹೋಯ್ತು ವರ. ಗೈಸ್, ಇವಾಗ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ಇಲ್ಲಿ ನೋಡಿ. ನನ್ನ ಕೂದಲೆಲ್ಲ ನೋಡಿ ಹೆಂಗೆ ಆರೋಗ್ತಿದೆ. ಅಯ್ಯೋ ದೇವರೇ, ಬೆಳಗಿಂದನೂ ಗಾಳಿ ಆಗಿಬಿಟ್ಟಿದೆ ಇಲ್ಲಿ. ಮತ್ತು ರೋಡು ಕೂಡ ತುಂಬ ಸೈಲೆನ್ಸ್ ಇದೆ. ಮೇ ಬಿ ನಾನು ಸ್ವಲ್ಪ ಬೇಗ ಬಂದಿರೋದಕ್ಕೆ ಅನಿಸುತ್ತೆ. ಇವಾಗ ಟೈಮ್ ಬಂದೆಷ್ಟು ಗೊತ್ತಾ? 8:49. ಹಾಗಾಗಿ ನೋಡಿ, ರೋಡೆಲ್ಲ ಎಂಟಿ, ಸಿಕ್ಕಾಪಟ್ಟೆ ಗಾಳಿ. ಎಲ್ಲರೂ ನನಗೆ ನೋಡ್ಕೊಂಡು ಹೋಗ್ತಿದ್ದಾರೆ, ಇವಳು ಏನು ಮಾಡ್ತಿದ್ದಾಳೆ ಅಂತ. ಈಗ ಬೇಗ ಬೇಗ ಹೋಗೋಣ, ಯಾವುದಾದ್ರೂ ಬಸ್ ಸಿಗ್ಬೋದು. ಬಸ್ ಸಿಕ್ಕಿಲ್ಲ ಅಂದರೆ ನಂಗೆ ಶೇಪ್ ಔಟ್ ಆಗುತ್ತೆ. ಯಾಕಂದರೆ ಪ್ರಮೋದ್ ಅವರು ಅಷ್ಟೊತ್ತಿಗೆ ಬಂದು ಅಲ್ಲಿ ರೀಚ್ ಆಗಿಬಿಡ್ತಾರೆ. ಹಾಗಾಗಿ ಗಾಯ್ಸ್, ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲುಪದೆ. ಬನ್ನಿ ಕ್ಲಾಸಿಗೆ ಹೋಗೋಣ. ಇವಾಗ ಅರೇಂಜ್ಮೆಂಟ್ ಆಗಿದೆ, ಸ್ಟಾರ್ಟ್ ಮಾಡಿದಾರೋ ಏನೂ ಗೊತ್ತಿಲ್ಲ. ಈಗ ಹೋಗಿ ನೋಡಬೇಕು ಸ್ಟಾರ್ಟ್ ಮಾಡಿದಾರಂತ. ಮೇ ಬಿ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ಕೊತೀನಿ. ನಾನೇ ಬೇಗ ಬನ್ನ ಏನೋ. ನಾನು ಫಸ್ಟೇ ಹೇಳಿದಾಗೆ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ಆಂಟಿ ಇನ್ನೂ ಕಸ ಗುಡಿಸ್ತಾ ಇದ್ರು ಇನ್ಸ್ಟಿಟ್ಯೂಟ್ನ. ಗಾಯ್ಸ್, ಸುಮ್ಮನೆ ನಾನು ಬೇಗ ಬಂದೆ. ಇವರಿನ್ನೂ ಡೆಕೋರೇಷನ್ ಮಾಡ್ತಾನೇ ಇದ್ದಾರೆ. ನಾನು ಅಂದ್ಕೊಂಡೆ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೇನೋ ಅಂತ. ಬಟ್ ನಾನು ಇಲ್ಲಿ ಬಂದ ತಕ್ಷಣ ನನಗೆ ಗೊತ್ತಾಯಿತು, ನಾನು ಸ್ಟೆಪ್ ಹತ್ಬೇಕಾದ್ರೆ ಹೇಳ್ದೆ ಅಲ್ಲ, ಇನ್ನೂ ಸ್ಟಾರ್ಟ್ ಆಗಿರಲ್ಲ ಅಂತ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಲೇಟ್ ಅಂತ. ಇವಾಗ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಪಾಪ ತುಂಬ ಎಫರ್ಟ್ ಇಟ್ಟು ಮಾಡ್ತಾಯಿದ್ದಾರೆ. ಏನು ಮಾಡೋಣ, ಬಂದಿದ್ದೀನಿ, ವೆಯ್ಟ್ ಮಾಡೋಣ. ಯಾವಾಗಲೂ ಲೇಟೇ ಬರೋದಲ್ಲ, ಇವತ್ತೊಂದು ದಿವಸ ಬೇಗ ಬಂದಿದ್ದೀನಿ. ನೋಡೋಣ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ನಮಗೆ ಸೆಂಡ್ ಆಫ್ ಪಾರ್ಟಿನ ಅಂತ. ನನಗಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನೋಡಿ, ಹಾಡೆಲ್ಲ ಕೇಳಿಸ್ತಿದ್ಯಾ? ಮತ್ತು ಏನಂದರೆ ನನಗಿವಾಗ
ಇನ್ನು 3 ಮಂತ್ ಇಲ್ಲೇ ಇರ್ತೀನಲ್ವ, ಹಾಗಾಗಿ ಅಷ್ಟು ಎಮೋಷನ್ ನನಗೆ ಫೀಲ್ ಆಗಲ್ಲ ಅಂತ ಅಂದ್ಕೊತೀನಿ. ಅದೇ ലാസ്റ്റ് മൂമെൻറ്റിൽ ಮಾಡಿದೆ മേ ബി ನಾನು അഴുത്തിരുന്നേനോ. പ്രോഗ്രാം റെഡിയാക്കി വെച്ചിട്ടുണ്ട്. അപ്പോൾ സെക്കൻഡ് ബാച്ചിൽ റെഡിയാക്കിയെങ്കിൽ അവരാരും ഇങ്ങോട്ട് ഒന്നും പറയാനൊരു ധൈര്യം കാണിക്കുന്നില്ല, അതുകൊണ്ട് പറയാൻ ഞാൻ വരുന്നു. പിന്നെ ഫസ്റ്റ് ബാച്ച് എന്ന് വെച്ച് കഴിഞ്ഞാൽ നമുക്കിപ്പോൾ എല്ലാ ഡിപ്പാർട്ട്മെൻ്റ് ആയാലും നമുക്ക് ഭയങ്കര പ്രഷ്യസ് ആയിട്ടുള്ളതാണ്. കാരണം നിങ്ങൾ നമുക്ക് തന്ന സപ്പോർട്ട് ചെറുതല്ല, നല്ല കാര്യമായിട്ടുള്ള സപ്പോർട്ടായിരുന്നു നമുക്ക് കിട്ടിയത്. കാരണം നമ്മൾ കുറേ പ്രശ്നങ്ങൾ നേരിട്ടുണ്ടായിരുന്നു. ഓക്കെ, കാളിദാസ് പറഞ്ഞതുപോലെ നമുക്ക് സ്റ്റാർട്ടിങ് തൊട്ടേ കുറേ ഇഷ്യൂസ് ഉണ്ടായിരുന്നു. പിന്നെ കോഴ്സ് കഴിയാനായപ്പോഴേക്കും അതിലും കുറേ ഇഷ്യൂസ് ഉണ്ടായിരുന്നു. അതെല്ലാം നമ്മുടെ ഇൻസ്റ്റിറ്റ്യൂട്ടിൻ്റെതായിട്ട് ഭാഗത്ത് തന്നെ മിസ്റ്റേക്കാണ്. പക്ഷെ അതൊക്കെ സ്റ്റുഡൻസ് ആയിട്ടുള്ള ഇപ്പം എൻ്റെ ബാച്ചിലെ ഞാൻ ഫസ്റ്റ് ക്ലാസ് എടുക്കുന്നത് ഇവർക്കാണ്. അതായത് ഞാൻ ഈ ടീച്ചിങ് ഫീൽഡിൽ വന്നിട്ട് ആദ്യമായിട്ട് ക്ലാസ് എടുക്കുന്നവരാണ്. അപ്പം അതിൻ്റെ ഞാൻ അൻഷബ, ഞാൻ ഹോസ്പിറ്റൽ അഡ്മിനിസ്ട്രേഷൻ ഡിപ്പാർട്ട്മെൻറ്റ്. സ്റ്റാർട്ടിങ് നമ്മളിവിടെ വന്നപ്പോൾ സർ പറഞ്ഞു ഞാൻ ഓട്ടോക്കാണ് കൺസ്ട്രക്ഷൻ ഞാൻ മെഡിക്കൽ കോഡിങ് കംപ്ലീറ്റ് ആയിരുന്നു. എക്സ്പീരിയൻസ് പറയാന്ന് വെച്ചാൽ നല്ല എക്സ്പീരിയൻസ് ആയിരുന്നു, അടിപൊളി. പിന്നെ നമ്മളെ മാം ഫിസിഷ്യനാണ്, നിങ്ങൾക്ക് ആരും പറ്റില്ല, പക്ഷെ നമുക്ക് അത്ര ಚೆನ್ನಾಗಿರುತ್ತೆ. ಫ್ಯಾಕಲ್ಟೀಸ್ ಎಲ್ಲ ಯಾಕಂದರೆ ನನಗೆ ಹಂಗೆ ಇಲ್ಲಿ ಬಂದ ತಕ್ಷಣ ನನಗೆ ಅಷ್ಟು ಇದು ಮಾಡಿದ್ರು, ಫ್ಯಾಕಲ್ಟೀಸ್ ಇರುತ್ತೆ, ಸಿಸ್ಟಮ್ ಹಂಗೆ ಹಿಂಗೆ ಅಂತ. ನಾನು ಅದಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಬಂದು ನೋಡಿದ್ದೆ. ನಾನು ಫಸ್ಟ್ ಮಂತಲ್ಲಿ ನನಗೆ ಫುಲ್ ಡಿಸಪಾಯಿಂಟ್ ಆಗಿತ್ತು. ಸೆಕೆಂಡ್ ಮಂತು ವೆಯ್ಟ್ ಮಾಡಿದೆ, ಸೆಕೆಂಡ್ ಮಂತು ಡಿಸಪಾಯಿಂಟ್ ಆಯಿತು. ಥರ್ಡ್ ಮಂತ್ ವೆಯ್ಟ್ ಮಾಡಿ ನನಗೆ ಲಾಸ್ಟ್ ಸಿಕ್ಕಿದ ಅಭಿಷೇಕ್ ಸರ್ ಅಂತ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು. ಅವ್ರು ಇಲ್ಲ, ಅವ್ರು ಕಾಸರಗೋಡಲ್ಲಿ ಇರೋದು, ಬಟ್ ಆದ್ರೂ ಅವ್ರನ್ನ ನೆನೆಸ್ಕೊಂಡಿದ್ರು. ಯಾಕಂದರೆ ನನಗೆ ಅಷ್ಟು ಚೆನ್ನಾಗಿ ಟೀಚ್ ಮಾಡಿದ್ರು. ನಾನು ಇವಾಗ ಸಹ ಯಾವುದೇ ಇದು ವರ್ಕ್ ಕೇಳಿದ್ರು ನಾನು ಅಷ್ಟು ಆರಾಮಾಗಿ ಈಸಿಯಾಗಿ ಮಾಡ್ತೀನಿ ಅಂತ ಅಭಿಷೇಕ್ ಸರ್ ಎಲ್ಲ. ಹಾಗೆ ಸ್ವಲ್ಪ ಇವಾಗ ಲಾಸ್ಟ್ ಮಂತಿಂದ ಅವ್ರು ಕ್ಲಾಸ್ ತಗೊಂಡಿಲ್ಲ, ಮತ್ತು ಹರೀಶ್ ಸರ್ ಅಂತ ಹೇಳಿ ತಗೊಂಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ನಾನು ಆಲ್ರೆಡಿ ಕ್ಲಾಸ್ ಮುಗಿದಿದ್ದೆ, ಜಾನಿಂದ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಅದಕ್ಕೆ ಕಾಳಿದಾಸ್ ಸರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ನೀವೆಲ್ಲರೂ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ. ಮತ್ತೆ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೆ ಎಲ್ಲಾದ್ರೂ, ಅಂದ್ರೆ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ನಾನು ಯಾರಾದ್ರೂ ಇಲ್ಲಿ ಎಷ್ಟು ದಿನದಲ್ಲಿ ಯಾರ ಜೊತೆ ನೋಡಿಲ್ಲ. ಅಂದ್ರೆ ನನಗೆ ಸಣ್ಣೋಡಿಂದನೂ ನಾನು ಒಬ್ಬಳೇ ಇದ್ದೆ ಅಭ್ಯಾಸ. ಇವ್ರು ಕ್ಲೋಸ್ ಆಗ್ಬಿಟ್ರೆ ನಾನು ತುಂಬಾ ಅದ್ಬಿಡ್ತೀನಿ, ಅವ್ರನ್ನ ಮಿಸ್ ಮಾಡ್ಕೊಂಡಿರ್ತೀನಿ. ಈವನ್ ಅಜ್ಜನ ನಮ್ಗೆ ಸ್ವಲ್ಪ ಕ್ಲೋಸ್ ಅಲ್ಲಿದೆ, ಇವತ್ತು ಅವ್ರನ್ನ ಮಿಸ್ ಮಾಡ್ಕೊಂತೀನಿ, ಪ್ರತಿದಿನನೂ ಮಿಸ್ ಮಾಡ್ಕೊಂತೀನಿ. ಬಂದ ಅಜ್ಜಮ್ಮ ಇಲ್ಲ ಅಂತ. ಮತ್ತೆ ಶಫೀರ್, ನಾನು ಬೇಜಾರಾಗಿದ್ದಾಗ ಯಾವಾಗಲೂ ಬಂದು ಮಾತಾಡ್ತೀಯ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವಾಗಾಗಿ ಮಿಥುನ್ ನನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದಾನೆ, ಅದಕ್ಕೆ ಮಿಥುನ್ ಮಾಡಿದ್ದೆ. ಸರ್ ನಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಯಾರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ನಾನು ಹೋದ ತಕ್ಷಣ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಾ ಇರುತ್ತೆ ಏನಾದರೂ ಕಂಪ್ಲೇಂಟ್ ತಗೊಂಡು ಬಂದಿರ್ತಾರೆ ಅಂತ. ಬಟ್ ನನಗೆ ಎಲ್ಲರಿಗೂ ಸ್ಪೀಚ್ ಹೇಳಕ್ಕೆ ಕರಿತಿದ್ರು. ಹಾಗಾಗಿ 1 by 1 ಬಂದು ಎಲ್ಲರೂ ಸ್ಪೀಚ್ ಮಾಡಿದರು. ಅದಾದಮೇಲೆ ನಮಗೆ ಕೇಕ್ ಕಟ್ಟಿಂಗಿಗೆ ಅರೇಂಜ್ ಮಾಡಿದರು. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ನೋಡಿದ ತಕ್ಷಣ ಅದು ಕಟ್ ಮಾಡೋಕ್ಕೆ ಮನಸ್ಸಾಗ್ತಿದ್ದಿಲ್ಲ, ಅಷ್ಟು ಕ್ಯೂಟಾಗಿತ್ತು ಕೇಕ್. ಪಾಪ ಅಷ್ಟೆಲ್ಲ ಮಾಡಿ ಕಮ್ಮಿ ಜನ, ಅವರು ನಾವೇ ಜಾಸ್ತಿ ಇದ್ದಿದ್ದು, ನಮಗೋಸ್ಕರ ಇಷ್ಟು ಅವರು ಎಲ್ಲ ಅರೇಂಜ್ಮೆಂಟ್ ಮಾಡಿ ತುಂಬಾ ಖುಷಿ ಆಯಿತು ನನಗಂತೂ. ನೋಡಿ ಗೈಸ್, ಅವನು ಅವತಾರ ಮಾಡಿಟ್ಟಿರೋದು ಕೇಕ್ನ ಎಷ್ಟು ಚೆನ್ನಾಗಿತ್ತು, ಅದನ್ನೆಲ್ಲ ಹಾಳು ಮಾಡಿಟ್ಟಿದ್ದಾನೆ. ಇವನೇ ಅವನು ಕಲೆಗಾರ ಶಫೀರ್.
ಬಾಡ ಅಲ್ಲ ನಮಗೆ ಗೇಮ್ಸ್ ಅರೇಂಜ್ ಮಾಡಿಟ್ಟಿದ್ರು, ಅದ್ರ ಬಗ್ಗೆ ಅರ್ಷಾದ್ ಇವಾಗ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಹಾಗಾಗಿ ಸ್ವಲ್ಪ ಜನ ಅಲ್ಲಿ ನಮಗೆ ಇದು ಆಡೋಕ್ಕಾಗಲ್ಲ, ನಮಗೆ ಶೈ ಆಗುತ್ತೆ ಹಂಗೆಲ್ಲ ಹೇಳ್ತಿದ್ದು. ಅದಕ್ಕೆ ಅವನು ಎಲ್ಲರಿಗೂ ಅರೇಂಜ್ ಮಾಡಿದ್ವಿ, ಕಂಪಲ್ಸರಿ ಎಲ್ಲರೂ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದ. ಮತ್ತು ಫಸ್ಟ್ ಗೇಮ್ ಬಂದು ಬಲೂನ್ ಕಾಲಿಗೆ ಕಟ್ಕೊಂಡು ಹೊಡೆದಾಕೋದು. ಅದಕ್ಕೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದೀವಿ. ಇವಾಗ ಗೇಮ್ ಸ್ಟಾರ್ಟ್ ಮಾಡಿದ್ರು, ಬಲೂನ್ ಹೊಡೆಯೋದು. ಕಾಲಿಗೆ ಎಲ್ಲರೂ ಬಲೂನ್ ಕಟ್ಕೊಂಡು ರೆಡಿ ಆಗಿಬಿಟ್ಟಿದ್ವಿ. ಅವ್ರು ಸ್ಟಾರ್ಟ್ ಅಂದಿದೆ ತಡ ಒಬ್ರೊಬ್ರು ಹುಲಿ ಥರ ಓಡೋಡಿ ಬಂದು ಎಗರುತ್ತಾಯಿದ್ರು ಒಬ್ರ ಮೇಲೆಲ್ಲ. ನನಗಂತೂ ಅವ್ರು ಬರೋದು ನೋಡೇ ಹೆದರಿಕೆ ಆಗ್ತಾಯಿತ್ತು. ಮತ್ತು ಅಲ್ಲಿ ತಪ್ಪಿಸ್ಕೊಬೇಕಾದ್ರಂತೂ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತಾಯಿತ್ತು. ಎಂಥ ತಲೆ ಎಲ್ಲ ತಿರುಗೇ ಹೋಯ್ತು ಅಂತಾನೆ ಅಂದ್ಕೊಂಬಿಡಿ, ಅಷ್ಟು ಅಂದರೆ ಹಂಗೆ ಅಟ್ಯಾಕ್ ಮಾಡ್ತಾಯಿದ್ರು. ಮತ್ತು ಎಲ್ಲರೂ ಸೇರ್ಕೊಂಡು ನನ್ನ ಬಲೂನ್ಗೇ ಟಾರ್ಗೆಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಫಸ್ಟೇ ಹೇಳ್ಬಿಟ್ಟೆ, ಟಾರ್ಗೆಟ್ ಮಾಡೋಂಗಿಲ್ಲ, ಸಿಂಗಲಾಗಿ ಟಾರ್ಗೆಟ್ ಮಾಡಿ, ಗ್ರೂಪಲ್ಲಿ ಬಂದು ಹೊಡೆದಾಕೋದು ಅದು ಸರಿ ಇಲ್ಲ ಅಂತ. ಮತ್ತು ನಾನು ಒಂದು ಸ್ವಲ್ಪ ಸೆಕ್ಯೂರ್ ಗೇಮ್ ಆಡ್ತಿದ್ದೆ. ನನ್ನ ಬಲೂನ್ನ ಸೇವ್ ಮಾಡ್ಕೊಳಕ್ಕೆ ನೋಡ್ತಿದ್ದೆ, ನಾನು ಯಾರ್ದು ಬಲೂನು ಹೊಡೆದಾಗ್ತಾಯಿದ್ದಿಲ್ಲ. ಹಾಗಾಗಿ ಎಲ್ಲರೂ ಹೇಳ್ತಾಯಿದ್ರು ಆ ಥರ ಸೇವ್ ಮಾಡ್ಕೊಳಂಗಿಲ್ಲ, ನೀವು ಆ ಗೇಮ್ ಆಡಬೇಕು ಅಂತ. ಅದೇ ನನಗೆ ಫಸ್ಟೇ ಅವ್ರು ಮೆನ್ಷನ್ ಮಾಡಿದ್ದು ಬಲೂನ್ನ ಸೇವ್ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಬಲೂನ್ ಸೇವ್ ಮಾಡ್ಕೊಳಕ್ಕೆ ಹೇಳಿರೋದು, ನಾನು ನನ್ನ ಬಲೂನ್ನ ಸೇವ್ ಮಾಡ್ಕೊತಾ ಇದ್ದೀನಿ ಅಂತ. ಹಾಗೆ ತುಂಬ ಎಫರ್ಟ್ ಇಟ್ಟು ಆಟ ಆಡಿದ್ವಿ. ಲಾಸ್ಟಿಗೆ ಅಂದರೆ ಒಂದು 4 ಜನ ನಾವು ಉಳ್ಕೊಂಡಿದ್ದು. ಆದರೆ ನಾವು ಒಬ್ರಿಗೊಬ್ರು ಬಲೂನ್ ಹೊಡೆದಾಕಕ್ಕೆ ಬಿಡ್ತಾಯಿದ್ದಿಲ್ಲ, ನಮ್ಮದೇ ಸೇವ್ ಮಾಡ್ಕೊಳ್ಳೋದ್ರಲ್ಲಿ ಇದ್ವಿ. ಆವಾಗ ಅವ್ರಿಗೆ ಎಲ್ಲರಿಗೂ ಬೋರಿಂಗ್ ಅನಿಸ್ತಾಯಿತ್ತು, ಇದು ಇವತ್ತಿಗೆ ಹೊಡೆದೋಗಲ್ಲ ಯಾರ್ದು ಬಲೂನ್ ಅಂತೇಳಿ ಬಾಯ್ಸ್ ಒಂದು 3 ಜನ ವಿನ್ ಆದವ್ರಿದ್ರು, ಅವ್ರನ್ನ ಬಿಟ್ಟರು ನಮ್ಮ ಜೊತೆ. ಈಗ ಗರ್ಲ್ಸ್ ಆಡೋದೊಂದು, ಗರ್ಲ್ಸ್ ಆಡೋದೊಂದು ಡಿಫ್ರೆನ್ಸ್, ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಈಗ ಬಾಯ್ಸ್ ಬಂದಿದ್ದೆ ನನಗೆ ಫುಲ್ ಹೆದರಿಕೆ ಆಗಿಬಿಡ್ತು. ಅವ್ರು ನೋಡಿದ್ರೆ ಹಿಂಗೆ ಬರೋದು ಫೋರ್ಸಿಗೆ ನನ್ನ ಕಾಲನ್ನೇ ತುಂಡ್ಬಿಡ್ತಾರೇನೋ ಅಂತ ನನಗೆ ಹೆದರಿಕೆ ಆಗ್ತಿತ್ತು. ಆದರೂ ನನ್ನ ಕೈಲಿ ಆದಷ್ಟು ನಾನು ಬಲೂನ್ನ ಸೆಕ್ಯೂರ್ ಮಾಡಿದೆ, ಬಟ್ ಆಗಲಿಲ್ಲ. ನಾನು ಗೇಮ್ಸ್ ಎಲ್ಲ ಆಟಾಡಿ ಆದಮೇಲೆ ಎಲ್ಲರಿಗೂ ಪ್ರೈಸ್ ಇಟ್ಟಿದ್ರು. ಹಾಗಾಗಿ ಫಸ್ಟು ಸೆಕೆಂಡ್ ಬಂದವರಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್, ಮತ್ತು ಥರ್ಡ್ ಬಂದವರಿಗೆ ಬೇರೆ ಏನೋ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟರು. ಮತ್ತು ಏನಂತ ಹೇಳಿದ್ರೆ ಎಲ್ಲರೂ ತುಂಬಾ ಖುಷಿಪಟ್ಟರು. ಸಿಂಪಲ್ ಆಗಿತ್ತು, ಸಖತ್ತಾಗಿತ್ತು, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಗೈಸ್, ಇವಾಗಷ್ಟೇ ಫೇರ್ವೆಲ್ ಪಾರ್ಟಿ ಮುಗೀತು, ತುಂಬಾ ಚೆನ್ನಾಗಾಯಿತು. ಇವಾಗ ಮನೆಗೆ ಹೊರಡ್ತಿದ್ದೀವಿ. ನನ್ನ ಜೊತೆ ಅಪ್ಸತ್ತಿದ್ದಾಳೆ ವಾಪಸ್ಸು. ವಿಡಿಯೋಸ್ ನೋಡ್ತಿದ್ಯಲ್ವಾ, ಚೆನ್ನಾಗಿದೆಯಲ್ಲ? ಓಕೆ, ಇವತ್ತೊಳು ಲಾಸ್ಟ್ ಇದು ಫೇರ್ವೆಲ್ ಮುಗೀತಲ್ವಾ, ಇವಳ್ದು ಲಾಸ್ಟ್. ನಾನು ಬರ್ತಾನೆ ಇರ್ತೀನಿ ಅವಾಗ ಹೊರಡೋಣ. ಗೈಸ್, ನನಗಿನ್ನೂ ಟೈಮ್ ಆಗಿಲ್ಲ ಬಸ್ಸಿಗೆ. ಹಾಗಾಗಿ ನಾನು ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ನಲ್ಲ ಅವತ್ತು, ಅಲ್ಲಿ ಹೋಗಿ ಇವಾಗ ಬ್ಲೌಸ್ ಇಸ್ಕೊಂಡು ಬರಬೇಕು. ಇಸ್ಕೊಂಡೆ ಹಾಗೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಬಸ್ಸಿಗೆ ಟೈಮ್ ಆಗುತ್ತೆ, ಹಂಗೆ ಹೊರಡ್ತೀನಿ. ಇವಾಗ ಲಿಫ್ಟಲ್ಲಿ ಹೋಗೋಣ ಅಂತಿದ್ದೀನಿ. ಲಿಫ್ಟ್ ಇವತ್ತು ಆನ್ ಇದೆ, ಮಾರ್ನಿಂಗ್ ಆನ್ ಇದ್ದಿಲ್ಲ, ಇವಾಗ ಆನ್ ಇದೆ. ಗೈಸ್, ನನಗಂತೂ ಗೇಮ್ ಆಟಾಡಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಬೇಡ ಕಚ್ಚ ಮಾಡಬೇಡ. ಹಾಗಾಗಿ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀನಿ. ಊಟ ಮಾಡೋದು ಹೋಗೋದು ಬೇಡ ಅಂದ್ಕೊಂಡೆ, ಬಟ್ ನನಗೆ ತುಂಬ ಸುಸ್ತಾಗ್ತಿದೆ. ಹಾಗಾಗಿ ಬಿರಿಯಾನಿ ತಿನ್ನೋಕ್ಕೆ ಉಮ್ಮರ್ ಬಿರಿಯಾನಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಕಬಾಬ್ ಮತ್ತು ಎಗ್. ಗೈಸ್, ಇವಾಗ ಅಮ್ಮನ ಅಂಗಡಿಗೆ ಬಂದಿದ್ದೀನಿ ಬ್ಲೌಸ್ ಇಸ್ಕೊಂಡು ಹೋಗೋಕ್ಕೆ. ರೆಡಿಯಾಗಿದೆ ಅಂತ ಹೇಳಿದರು. ಗೈಸ್, ಬ್ಲೌಸ್ ಸ್ಟಿಚ್ಚಿಂಗ್ ಆಗಿದೆ ಅಂತ ಹೋದೆ, ಬಟ್ ಅಮ್ಮ ಇದ್ದಿಲ್ಲ. ಮತ್ತು ನಾನು ಸ್ವಲ್ಪ ಅದಕ್ಕೆಲ್ಲ ಆಲ್ಟ್ರೇಷನಿಗೆ ಕೊಟ್ಟಿದ್ನ, ಅದಾಗಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ಇಸ್ಕೊಳೋಣ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಮತ್ತು ನನಗೆ ಅಲ್ಲಿ ಮಾತಾಡೋಕ್ಕೆ ಸ್ಟೇಜಿಗೆ ಕರೆದಾಗ ಸ್ವಲ್ಪ ಜನದ ಹೆಸರು ಮೆನ್ಷನ್ ಮಾಡಿಲ್ಲ. ಒಂದು ಜುಬೇರಿಯಾ, ಇನ್ನೊಂದು ಶಮೀಮ್, ಇನ್ನೊಂದು ಮುಜಮ್ಮಿಲ್.
ಅವಾಗ ಅವ್ರು ಯೋಚನೆ ಮಾಡ್ತಿರ್ತಾರೆ ನಮ್ಮನ್ನ ಮರ್ತಿದ್ದಾಳೆ ಅಂತ. ನಿಜವಾಗ್ಲೂ ಮರ್ತಿಲ್ಲ. ಅಲ್ಲಿ ಸಡನ್ ಕರೆದ ತಕ್ಷಣ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ದವ್ರ ಹೆಸರನ್ನ ನಾನು ಹೇಳ್ತಾ ಹೋಗ್ಬಿಟ್ಟೆ. ಸಾರಿ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ಶ್ರೇಯಾಂಶಿಗೂ ಬಿರಿಯಾನಿ ಪಾರ್ಸಲ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಯಾವಾಗಲೂ ಕೇಳ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಅವ್ನಿಗೆ ಯೋಚನೆ ಮಾಡಿ ಏನೋ ಒಂದು ತಗೊಂಡು ಹೋಗ್ತಿರೋದಂತ ಇದೆ ಫಸ್ಟ್ ಬಿರಿಯಾನಿ. ಅವ್ನು ತುಂಬ ಖುಷಿ ಪಡ್ತಾನೆ ಅಂತ ಅಂದ್ಕೊತಿದ್ದೀನಿ. ನೋಡೋಣ ಒಂದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ನಾನು ಬಿರಿಯಾನಿ ಕೊಟ್ಟಾಗ ಅಂತ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ ಸನ್ನಿ, ದಿವ್ಯಾ ಸನ್ನಿಗೆ ಏನೋ ತಗೊಂಡು ಬಂದಿದ್ದೀನಿ ಏನೋ ಕೊಂಡು ಬಂದಿದ್ದೀನಿ ಎಂದು ಹೇಳಿ ನೋಡೋಣ ಏನಂತ. ಏನು ತಂದಿದ್ದೀನಿ? ಸನ್ನಿ ಬೆಳಗ್ಗೆ ಏನು ಕೇಳಿದ್ರಿ ದಿವ್ಯನ ಹತ್ರ ತರಕ್ಕೆ? ಏನು ಕೇಳಿದ್ದು? ಗೊತ್ತಿಲ್ವಾ? ಏನಿದು? ಥ್ಯಾಂಕ್ ಯು ವೆಲ್ಕಮ್. ಸನ್ನಿ, ನಾನು ನಿನಗೆ ಏನೋ ಒಂದು ತಗೊಂಡು ಬಂದಿದ್ದೀನಿ. ವಾಸನೆ ನೋಡಿ ಸ್ಮೆಲ್ ಮಾಡಿ ಏನು ಅಂತ ಹೇಳ್ಬೇಕು. ಓಕೆ, ಸ್ಮೆಲ್ ಮಾಡಿ. ಇದು ಹಿಡಿಬಾರ್ದು, ಸ್ಮೆಲ್ ಮಾಡಿ. ಏನದು? ಏನದು ಗೆಸ್ ಮಾಡಿ. ಏನು ಇದೇನು? ಎಂದು ಇದು ಬರೀ ಎಂದ ಇರ್ಕ್ಯೂ ಸನ್ನಿಂದೇ ಫೇವ್ರೆಟ್ ಎಂದು ಬರೀ ಪರ್ನಲ್ಲಿ ಮಾತಾಡ್ತಾ ಫಸ್ಟ್ ನೀವು ಸ್ಮೆಲ್ ಹಾಕ ಓಪನ್ ಹಾಕಂಡ ಸ್ಮೆಲ್ ಹಾಕ. ಏನಿದು? ಹಾಂ, ನೀಟಾಗಿ ಹೇಳ್ಬೇಕು. ಏನು ಅಲ್ಲ, ಬೇರೆ. ಸನ್ನಿ ಫೇವ್ರೆಟ್ ಏನದು? ಎಂದು ಬರೀ ಬೀನ ಸ್ಟಾರ್ಟ್ ಆಗ. ಬಿ ಹಾಂ, ಎಂದು ಹೇಳಿ. ಖುಷಿ ಆಯ್ತಾ? ತಿಂತೀರಾ ಗೈಸ್? ಇವಾಗ ಅವನು ಓಪನ್ ಮಾಡೋದನ್ನ ನಾನು ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಬಿರಿಯಾನಿನ ನೀವು ನೋಡಬೇಕು ಅಂದರೆ ಅವ್ನು ಹೇಗೆಲ್ಲ ಎಂಜಾಯ್ ಮಾಡ್ತಿಂತಾನೆ ಅಂತ 1 ನಿಮಿಷ ಶಾರ್ಟ್ಸಲ್ಲಿ ನೋಡ್ಕೊಬೋದು. ಓಕೆ ಓಕೆ, ತಗೊಳ್ಳಿ. ಇನ್ನೂ ಓಪನ್ ಮಾಡಬೇಡ, ಶಾರ್ಟ್ಸ್ ಮಾಡೋಣ. ತೋರಿಸಿ ಎಲ್ಲರಿಗೆ, ಏನು ತೋರಿಸಿ, ಹಿಂಗೆ ತೋರಿಸಿ, ಕೈಯಲ್ಲಿ ಹಿಂಗೆ ಎತ್ತಿ ತೋರಿಸಿ ಬಿರಿಯಾನಿನ. ಸನ್ನಿ ಬಿರಿಯಾನಿ. ಶ್ರೇಯಾಂಶ್ ಹೇಗಿದೆ? ಕನ್ನಡದಲ್ಲಿ ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ಗೈಸ್, ಇವನೇನು ಇಷ್ಟು ತಿನ್ನೋದಿಲ್ಲ ಆಯಿತಾ. ಇವಾಗ ಜಸ್ಟ್ ಹಿಂಗೆ ತಿಂತಾನೆ, 1-2 ಬಾಯಿ ತಿಂತಾನೆ ಮತ್ತು ಬಾಕಿ ಬಿಡ್ತಾನೆ. ಬಟ್ ಅವನ ಮುಖದಲ್ಲಿ ಆ ನಗು ಬರುತ್ತಲ್ಲ, ನಂಗೆ ಆ ನಗು ನೋಡೋಕೆ ತುಂಬ ಇಷ್ಟ. ಇವಂದಂತ ಅಲ್ಲ, ನಾನು ಯಾರಿಗಾದ್ರೂ ಏನಾದ್ರು ಕೊಡ್ಬೇಕಾದ್ರೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ, ಅದು ನನಗೆ ನೋಡೋಕೆ ತುಂಬ ಇಷ್ಟ. ಹಾಗಾಗಿ ನನಗಾಗಲಿ ಪ್ರಮೋದ್ ಅವ್ರಿಗೆ ಎಷ್ಟೇ ಏನೇ ಇದ್ರೂ ಅವ್ರಿಗೆ ಅದು ತಗೊಳ್ಬೇಕು ಅಂದರೆ ನಾವಿಬ್ಬರು ಬಂದು ತಕ್ಕೊಂಡು ಅವ್ರಿಗೆ ಕೊಡ್ತೀವಿ. ಇವನು ಮೊನ್ನೆ ನಾನು ಬಿರಿಯಾನಿ ಮಾಡಿದಾಗ ಮತ್ತೆ ನಿನ್ನೆ ಕೇಳ್ತಿದ್ದೆ ಬಿರಿಯಾನಿ ಬೇಕು ಅಂತ. ಹಾಗಾಗಿ ನಾನು ಅಲ್ಲಿ ತಿನ್ಬೇಕಾದ್ರೆ ನನಗೆ ಇವನಿಗೆ ಏನಾದ್ರು ತಗೊಂಡೋಗಿ ಕೊಡಲೇಬೇಕು ಅನಿಸ್ತಾಯಿತ್ತು ಬಿರಿಯಾನಿನ. ಹಾಗಾಗಿ ಇವತ್ತು ತಗೊಂಡು ಬಂದೆ. ಅವ್ನು ಖುಷಿ ಆಯ್ತಲ್ಲ, ಅದು ನನಗೆ ಖುಷಿ ಆಯ್ತಲ್ಲ ಮಗನೇ? ನಿಮಗೆ ತುಂಬ ಖುಷಿ ಆಯ್ತಾ? ನನಗೆ ಖುಷಿ ಆಯಿತು. ಥ್ಯಾಂಕ್ ಯು, ಲವ್ ಯು. ತಿನ್ನಿ. ಇವತ್ತಿನ ಕಿವಿ ಮಾತು: ಮನುಷ್ಯ ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ, ಮುಹೂರ್ತ ಇಲ್ಲದೆ ಸಾಯ್ತಾನೆ. ಆದರೆ ಬದುಕಿರೋ ಅಷ್ಟು ದಿನವೂ ಒಳ್ಳೆ ಮುಹೂರ್ತನ ಹುಡುಕ್ತಾನೇ ಇರ್ತಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.